The more you speak about the blood, the more you be blessed. Amen. Idira, 100% I'm telling you, this blood will going to bring a greater blessing and deliverance for you. And this blood will going to unlock every doors wherever the Lord has, devil has been stuck down. ಸೈತಾನ್ ಎಲ್ಲೆಲ್ಲ ತಡೆಗಳು ಮಾಡಿ ಇಟ್ಟಿದ್ದಾನೆ, ಆ ಮುಚ್ಚಿದಂಥ ಬಾಗಿಲುಗಳನ್ನ ಈ ರಕ್ತ ಹೋಗಿ ಓಪನ್ ಮಾಡಿ ತೆಗೆದುಕೊಂಡು ಬರುತ್ತೆ. Because the blood is roaring. Hallelujah. The blood is roaring. Blood is commanding. And the blood is commanding. And the blood is declaring. ರಕ್ತ ಪರಲೋಕದಲ್ಲಿ ಗರ್ಜಿಸ್ತಾ ಇದೆ. ರಕ್ತ ಪರಲೋಕದಲ್ಲಿ ಅಧಿಕಾರದಲ್ಲಿ ನಡೀತಾ ಇದೆ. ರಕ್ತವು ಪರಲೋಕದಲ್ಲಿ ಘೋಷಣೆ ಮಾಡ್ತಾ ಇದೆ. ಪರಲೋಕದಲ್ಲಿ ಘೋಷಣೆ ಮಾಡಬೇಕಾದ್ರೆ ಭೂಲೋಕದಲ್ಲಿ ಅವರ ರಕ್ತವನ್ನ ನಾವು ಹೊತ್ಕೊಂಡಿದೀವಲ್ಲ, ನಾವೇನ್ ಮಾಡಬೇಕು? ಅವರಲ್ಲಿ ಡಿಕ್ರಿ ಮಾಡಿದ್ರೆ ನೀವಿಲ್ಲಿ ಡಿಕ್ಲೇರ್ ಮಾಡಬೇಕು. ಬಂದು ಇಟ್ಸ್ ಅ ಲೀಗಲ್ ವಾಯ್ಸ್ ಆಫ್ ಗಾಡ್. ಅದು ಕಾನೂನಾತ್ಮಕವಾದ ಧ್ವನಿಯಾಗಿದೆ, ಅದು ನ್ಯಾಯದ ಧ್ವನಿಯಾಗಿದೆ. ಇಟ್ಸ್ ಎ ವಾಯ್ಸ್ ಆಫ್ ಜಸ್ಟಿಸ್. ಇಟ್ಸ್ ಅ ಲೀಗಲ್ ವಾಯ್ಸ್ ಆಫ್ ಗಾಡ್. ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ಗಾಡ್. ದೇವ್ರದೇ ಭಾಷೆ ಅದು. ಗಾಡ್ ಡಸಂಟ್ ಹ್ಯಾವ್ ಲ್ಯಾಂಗ್ವೇಜ್, ಶರಣ್. ಗಾಡ್ ಹ್ಯಾಸ್ ಓನ್ಲಿ ಒನ್ ಲ್ಯಾಂಗ್ವೇಜ್, ದಟ್ಸ್ ಅ ಬ್ಲಡ್. ಜರ್ಮನಿ ದೇಶದಲ್ಲಿ ಒಬ್ಬ ಸೋಲ್ಜರು 24 ಗಂಟೆ ಆ ಜಪದ ಪುಸ್ತಕ ಎತ್ಕೊಂಡು ರಕ್ತಚಯ ರಕ್ತಚಯ ರಕ್ತಚಯ. ಅದಕ್ಕೆ ಕಮಾಂಡರ್ ಬಂದು ಹೇಳಿದಂತೆ, ನೀ ಯುದ್ಧಕ್ಕೆ ಬಂದಿದ್ಯಾ ಪ್ರೇಯರ್ಗೆ ಬಂದಿದ್ಯಾ? ನೀನು ಪ್ರೇಯರ್ ಬರಂದ್ರೆ ಹೋಗಿ ಪಾದ್ರಿ ಆಗೋ, ನೀನು ಪಾಸ್ಟರ್ ಆಗೋ. ನೀನು ಇಲ್ಲಿ ಯಾಕೆ ಬಂದಿದ್ಯಾ ಗನ್ ಹಿಡ್ಕೊಂಡು? ರಕ್ತಚಯ ರಕ್ತಚಯನ ಯುದ್ಧ ಮಾಡಕ್ಕೆ ಬಂದಿದ್ದೀನಿ ಸರ್. ತಿರ್ಗಾ ನೋಡು ರಕ್ತಚಯ ಅಂತ ಹೇಳ್ತಿದ್ಯಲ್ಲ. ಬಂದು ಇನ್ನೊಂದ್ಸತಿ ಅವ್ನು ಇನ್ನೊಬ್ಬ ದೊಡ್ಡ ಮೇಜರ್ ಕಮಾಂಡರ್ ಬಂದ್ಬಿಟ್ಟ. ದೊಡ್ಡ ಹೋಸ್ಟ್ ನಿಂತಿದ್ದ, ಒಂದು 2-3 ಸಾವಿರ ಜನ ಸೋಲ್ಜರ್ಸ್ ರೋಡಲ್ಲಿ ನಿಂತಿದ್ದಾರೆ, ಎಲ್ಲ ಮಾರ್ಚ್ ನಿಂತಿದ್ದಾರೆ. ಇವನು ಅಲ್ಲಿ ನಿಂತ್ಕೊಂಡು ರಕ್ತಚಯ 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 ಅಂತ ಬೈಲಿ ನೀನು ಅಂದ್ಬಿಟ್ಟ, ಕರೆದ್ಬಿಟ್ಟ. ಅವನೊಬ್ಬ ಎತ್ತಿಷ್ಟು ದೇವ್ರನ್ನ ನಂಬಲ್ಲ. ಇವ್ನು ರಕ್ತಚಯ ರಕ್ತಚಯ ಅಂತ ಇಷ್ಟ. ಹೋಗು ಆ ಲಾರಿ ಎತ್ಕೊಂಡು ಆ ಕಡೆ ತೊಗೊಂಡಾಗ ಸೈಡಲ್ಲಿ ಇಟ್ಬಿಟ್ಟು ಬಾ ಅಂದ. ಸರ್ ನನಗೆ ಲಾರಿ ಓಡ್ಸೋಕ್ಕೆ ಬರಲ್ಲ ಸರ್, ಗನ್ ಮಾತ್ರ ಹೊಡಿತೀನಿ. ರಕ್ತಚಯ ರಕ್ತಚಯ ಮುಚ್ಕೊಂಡು ಹೋಗಿ, ನನ್ನ ಕಮಾಂಡ್ ಇದು. ನೀವು ಹೋಗಿ ನನ್ನ ಕೆಲಸ ತೆಗೆದಾಕ್ಬಿಡ್ತೀನಿ. ಹೋಗ ಲಾರಿ ತೆಗಿ ನೀನು ಅದನ್ನ. ಇಲ್ಲ ಸರ್ ನನಗೆ ಬರೋದಿಲ್ಲ, ಗಾಡಿ ಓಡ್ಸೋಕ್ಕೆ ಬರೋ. ಇಲ್ಲ ಹೋಗ್ಬೇಕು ಇವಾಗ, ಇಲ್ಲ ನಿನ್ನ ಕೆಲಸ ನೀನು ಇದು ಮಾಡ್ಬಿಡ್ತಾನೆ, ಹೊರಗಡೆ ಕಳಿಸ್ತೀನಿ, ಇಲ್ಲ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನ್ನ ಗದರಿಸ್ತಾರೆ. ಗದರಿಸ ಎಲ್ಲ ಜನ ನಗ್ತಾ ಇರ್ತಾರೆ. ಇವ್ನ ಕಾರು ಲಾರಿನೇ ಓಡ್ಸೋಕೆ ಬರೀ ಹೆಂಗೆ ಓಡ್ಸೋಕೆ ಹೋಗ್ತಾನೆ. ಸರಿ ಹೋಗಿ ಲಾರಿಲಿ ಕೂತ್ಕೊಳ್ತಾನೆ. ಏಸು ರಕ್ತಜಯ ರಕ್ತಜಯ ಅಪ್ಪ ರಕ್ತಜಯ ಅಂದ್ಬಿಟ್ಟು ಇಗ್ನಿಷನ್ ಆನ್ ಮಾಡಿ ಹೇಗೆ ಹೋಗ್ಬೇಕು, ಅಲ್ಲಿ ಲೆಫ್ಟ್ ರೈಟ್ ತಗೋ ಎಲ್ಲ ತಗೊಂಡು ಗ್ರೌಂಡಲ್ಲಿ ಹೋಗಿ ನಿಲ್ಲಿಸಿ ಅವ್ನು ಬರ್ತಾನೆ. ಬರೋ ಅಷ್ಟೊತ್ತಿಗೆ ಕ್ಯಾಪ್ಟನ್ನು ಕಮಾಂಡ್ರು ಎಲ್ಲ ಮೊಣಕಾಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವನ ನೋಡಕ್ಕೆ. ಏನಕ್ಕೆ ಗೊತ್ತಾ? ಆ ಲಾರಿಲಿ ಎಂಜನೇ ಇರಲಿಲ್ಲ. ಲಾರಿಲಿ ಎಂಜನೇ ಇರಲಿಲ್ಲ. ದೇರ್ ವಾಸ್ ನೋ ಎಂಜನ್ ಇನ್ ದಟ್ ಟ್ರಕ್. ಅದ್ರಲ್ಲಿ ಎಂಜನೇ ಇರ್ಲಿಲ್ಲ ರೀ. ಆದ್ರೆ ರಕ್ತ ಜಯ ಅಂತ ಹೋಗ್ಬೇಕಾದ್ರೆ ಲಾರಿ ಮೂವ್ ಆಗಕ್ಕೆ ಆರೋಪ ಆಗತ್ತೆ. ನೀರ್ ಯಾವ್ದಕ್ಕೆ ಆಗಲ್ಲ ಅಂತ ಹೇಳ್ಕೊಂಡು ನೀವು ಕೂತಿದ್ದೀರಾ. ಅದನ್ನ ದೇವರು ಹಾಕ್ಸೋ ಹಾಗೆ ಅವ್ರ ಕೆಲಸ ಮಾಡ್ತಾರೆ. ಅಲ್ಲಿಗೆ ಆ ಇಡೀ ಸೇನೆದಲ್ಲಿ ಇದ್ದಂತ ಎಲ್ಲ ಜನ, ಆ ಜರ್ಮನಿಂದವರೆಲ್ಲರೂ ಕೂಡ ಕನ್ವರ್ಟ್ ಆಗಿ ಅವರೆಲ್ಲ ಸೇವೆ ದೇವ್ರ ಮಕ್ಕಳಾದ್ರು. ಇವನು ಅಲ್ಲಿ ಪಾಸ್ಟರ್ ಆಗ್ಬಿಟ್ನಂತೆ. ಹಳೆ ಒಡಂಬಡಿಕೆಯಲ್ಲಿ ಆ ಕುರಿಮರಿಯ ರಕ್ತ ಅಷ್ಟು ಪವರ್ ಆಗಿರೋದಾದ್ರೆ ಯೇಸುವಿನ ರಕ್ತ ಕಲ್ವಾರಿ ಶಿಲುಬೆಯಲ್ಲಿ ಅದು ಎಷ್ಟು ಪವರ್ಫುಲ್ ಆಗಿರ್ಬೋದು. ಆ ರಕ್ತ ಇದೆ. ಆ ರಕ್ತ ಯಾವಾಗ ನೀವು ಮಾತಾಡ್ತೀರಾ, ಆ ರಕ್ತ ಯಾವಾಗ ಧ್ಯಾನಿಸ್ತೀರಾ, ಆ ರಕ್ತ ಯಾವಾಗ ನುಡಿತೀರಾ, ಆ ರಕ್ತ ಯಾವಾಗ ಡಿಕ್ಲರೇಷನ್ ಮಾಡ್ತೀರಾ, ಆ ರಕ್ತ ಮಾಡ್ಬೇಕಾದಲ್ಲ ನಿಮಗೆ ಬಿಡುಗಡೆ ಉಂಟಾಗತ್ತೆ. ಆ ರಕ್ತ ಬರಬೇಕಾದ್ರೆ ದೇವರು ಅಲ್ಲಿ ಒಂದು ಬಿಡುಗಡೆ ಉಂಟು ಮಾಡ್ತಾರೆ. The more you speak about the blood, the more you be blessed. Amen. Idira, 100% I'm telling you, this blood will going to bring a greater blessing and deliverance for you. And this blood will going to unlock every doors wherever the Lord has, devil has been stuck down. ಸೈತಾನ್ ಎಲ್ಲೆಲ್ಲ ತಡೆಗಳು ಮಾಡಿ ಇಟ್ಟಿದ್ದಾನೆ, ಆ ಮುಚ್ಚಿದಂಥ ಬಾಗಿಲುಗಳನ್ನ ಈ ರಕ್ತ ಹೋಗಿ ಓಪನ್ ಮಾಡಿ ತೆಗೆದುಕೊಂಡು ಬರುತ್ತೆ. Because the blood is roaring. Hallelujah. The blood is roaring. Blood is commanding. And the blood is commanding. And the blood is declaring. ರಕ್ತ ಪರಲೋಕದಲ್ಲಿ ಗರ್ಜಿಸ್ತಾ ಇದೆ. ರಕ್ತ ಪರಲೋಕದಲ್ಲಿ ಅಧಿಕಾರದಲ್ಲಿ ನಡೀತಾ ಇದೆ. ರಕ್ತವು ಪರಲೋಕದಲ್ಲಿ ಘೋಷಣೆ ಮಾಡ್ತಾ ಇದೆ. ಪರಲೋಕದಲ್ಲಿ ಘೋಷಣೆ ಮಾಡಬೇಕಾದ್ರೆ ಭೂಲೋಕದಲ್ಲಿ ಅವರ ರಕ್ತವನ್ನ ನಾವು ಹೊತ್ಕೊಂಡಿದೀವಲ್ಲ, ನಾವೇನ್ ಮಾಡಬೇಕು? ಅವರಲ್ಲಿ ಡಿಕ್ರಿ ಮಾಡಿದ್ರೆ ನೀವಿಲ್ಲಿ ಡಿಕ್ಲೇರ್ ಮಾಡಬೇಕು. ಆ ರಕ್ತ ಮಾತಾಡುತ್ತೆ. ಅಲ್ಲಿ ರಕ್ತ ಮಾತಾಡೋದಾದ್ರೆ ಇಲ್ಲಿ ನೀವು ಮಾತಾಡಬೇಕು.
ಕೆಲವರು ಮಾತಾಡಲ್ಲ, ಯಾಕಂದ್ರೆ ಇನ್ನೂ ರಕ್ತ ಒಳಗೆ ಬಂದಿಲ್ಲ, ಇನ್ನು ಕವನೆಂಟ್ ಒಳಗೆ ಬಂದಿಲ್ಲ. ಸ್ಟಿಲ್ ಯು ನಾಟ್ ಎಂಟರ್ ದ ಕವನೆಂಟ್ ಆಫ್ ಗಾಡ್. ಕವನೆಂಟ್ ಒಳಗೆ ಬರಲಿಲ್ಲ ಅಂದರೆ ನಿನ್ಗೆ ಹೆಂಗೆ ಅರ್ಥ ಆಗತ್ತೆ? ಅದಕ್ಕೆ ಕವನೆಂಟ್ ಅನ್ನೋದು ತುಂಬ ಮುಖ್ಯ. ಒಡಂಬಡಿಕೆ ಅನ್ನೋದೇನು? ಎವ್ರಿ ಕವನೆಂಟ್ ಈಸ್ ಸೀಲ್ಡ್ ಬೈ ದ ಪವರ್ ಆಫ್ ದ ಹೋಲಿ ಬ್ಲಡ್. Amen. Hallelujah. ಪ್ರತಿಯೊಂದು ಆಗಿನ ಕಾಲದಲ್ಲಿ ಪ್ರತಿಯೊಂದು ಒಡಂಬಡಿಕೆಗಳು ಏನಾಗ್ತಾ ಇತ್ತು, ಎಲ್ಲ ಆಗಿ ಮುದ್ರೆ ಆದ್ಮೇಲೆ ಯೇಸುನ ರಕ್ತದಿಂದ ಅದು ಮುದ್ರೆ ಮಾಡ್ತಾ ಇದ್ರು ಅದನ್ನ. ಆಗ ನಾನು ಹೇಳ್ತೇನೆ, ಇವತ್ತು ದೇವರು ನಿಮ್ಮನ್ನು ನಮ್ಮನ್ನ ಆ ರಕ್ತದಿಂದ ಪರ್ಚೇಸ್ ಮಾಡಿದ್ದಾರೆ. ಯು ಅಂಡ್ ಐ ಆರ್ ಪರ್ಚೇಸ್ ಬೈ ದ ಪವರ್ ಆಫ್ ದ ಬ್ಲಡ್. ಫಾರ್ ವಾಟ್? ಟು ಡಿಕ್ಲೇರ್, ಟು ಇನ್ಹೆರಿಟ್ ಅಂಡ್ ರಿಜಾಯ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ದ ಪವರ್ ಅಂಡ್ ದ ಬ್ಲೆಸ್ಸಿಂಗ್ ಆಫ್ ದ ಆಲ್ಮೈಟಿ ಗಾಡ್. ಪರಮಾತ್ಮನ ಮೊರೆ ಹೋಗಿರೋ ಸರ್ವಶಕ್ತ ನೆರಳಲ್ಲಿ ಸುರಕ್ಷಿತನ ಇರ್ತಾನೆ ಅಂತ ಹೇಳುತ್ತಲ್ಲ. ಏನು ಸುರಕ್ಷಿತ ಅಂದರೆ, ಇವತ್ತು ಎಷ್ಟು ಬಾಂಬಾಣಿಂಗ್ ಆಗ್ತಾ ಇದೆ, ಸಾವಿರ ಜನ ಸಾಯ್ತಾ ಇದ್ದಾರೆ, ಸ್ಕೂಲ್ಗಳು ಎಕ್ಸ್ಪ್ಲೋಡ್ ಆಗ್ತಾ ಇದೆ, ಬಿಲ್ಡಿಂಗ್ಗೆ ಉದುರ್ತಾ ಇದೆ. ಹೇಗೆ ಉದುರ್ತಾ ಇದೆ? ಎಲ್ಲ ಕಡೆ ಬಾಂಬ್. ನೋಡಿ, ಆದಿ ಕಾಲದಲ್ಲಿ ದೇವರು ಹೇಳಿದ್ರು, ಸಮಸ್ತ ಭೂಮಿಯನ್ನು ನಾಶ ಮಾಡೋದಕ್ಕಾಗಿ ನಾನು ನೀರಿಂದ ನಾಶ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಆದರೆ ಈಗಿನ ಕಾಲದಲ್ಲಿ ಅದೇ ಪ್ರಪಂಚ ನಾಶ ಮಾಡೋದಕ್ಕಾಗಿ ಬೆಂಕಿ ಸಿದ್ಧವಾಗಿದೆ ಅಂತ ಹೇಳ್ತಾರೆ. ಆಗ ಬೆಂಕಿ ದೇವರು ಸಿದ್ಧ ಮಾಡೋದು ಬೇಕಾಗಿಲ್ಲ, ಸಿದ್ಧ ಮಾಡತಕ್ಕ ಜ್ಞಾನ ಮನುಷ್ಯನಿಗೆ ಕೊಟ್ಬಿಟ್ರು. ದಟ್ ಈಸ್ ಕಾಲ್ಡ್ ದ ನ್ಯೂಕ್ಲಿಯರ್ ವೆಪನ್ಸ್, ದ ಮಿಸೈಲ್ಸ್, ಬಯೋ ವೆಪನ್ಸ್. ಇವೆಲ್ಲ ಏನಾಗುತ್ತೆ? 4,000, 5,000, 6,000 ಕಿಲೋಮೀಟ್ರ್ ತಾನೇ ಪ್ರಯಾಣ ಮಾಡುತ್ತೆ ಬಾಂಬ್ಗಳು. ನೀನು ಇಲ್ಲಿ ಕೂತ್ಕೊಂಡು ಪ್ರೋಗ್ರಾಮ್ ಮಾಡಿ ಇಂಥ ಕಡೆ ಹೋಗಿ ಬಾಂಬ್ ಹೊಡಿಬೇಕಂತೇಳಿ ಎಂಟರ್ ಕೊಟ್ಟಿದ ತಕ್ಷಣ ಹೋಗುತ್ತೆ ನೋಡಿ. ಅದು ಹೋಗಿ ಎಲ್ಲಿ ಹೋಗ್ಬೇಕು ಟಾರ್ಗೆಟ್ ಮಾಡಿ ಆ ಸಿಟಿಗೆ ಹೋಗಿ ಹೊಡೆಯಲ್ಪಡತ್ತೆ. 1947 ನಾಗಸಾಕಿ, ಹಿರೋಶಿಮಾ, ಜಪಾನಿನ 2 ಪಟ್ಟಣಗಳಲ್ಲಿ ಆ ಬಾಂಬನ್ನು ಒಂದು ಎಕ್ಸ್ಪೆರಿಮೆಂಟಾಗಿ ಹಾಕಿದ್ರು ಅಮೇರಿಕನ್ಸ್ಗಳು, ಪ್ರಯೋಗಕ್ಕಾಗಿ. ಈ ಬಾಂಬ್ ವರ್ಕ್ ಆಗತ್ತಾ ಇಲ್ವಾ ಅಂತೇಳಿ 1947. ಈಗ 2026 ಬರ್ತಾ ಇದೆ. ಅಲ್ಲಿ ಹೇಳ್ತಾರೆ, ಹಿಸ್ಟ್ರಿಲಿ ಹೇಳುತ್ತೆ, ಆ ಬಾಂಬ್ ಬಿದ್ದ ಸ್ಥಳದಲ್ಲಿ 1,000 ಸೂರ್ಯಗಳನ್ನ ನೋಡ್ದಂಗೆ ಆಯ್ತಂತೆ ಅವ್ರಿಗೆ. ಎಷ್ಟು ಸಾವಿರ? ದೇ ಕುಡ್ ಸಿ 1,000 ಸನ್ಸ್. ದ ಬ್ರೈಟ್ನೆಸ್ ವಾಸ್ ದೇರ್. ಆ ಬ್ರೈಟ್ನೆಸ್ ಆದಾಗ, ಆ ಬೆಳಕು ಬಂದಿದ್ದು ಘರ್ಷಣೆಗೆ ಲಕ್ಷಗಟ್ಟಲೆ ಜನರದ್ದು ಕಣ್ಣುಗಳು ಹೋಯ್ತಂತೆ. ಅದು ನೆಕ್ಸ್ಟ್ ಅನಿಲಗಳು ಬಿಟ್ಟರು. ಆ ಅನಿಲಗಳಿಗೆ ಅದ್ರಲ್ಲಿ ಗ್ಯಾಸ್ ಇರುತ್ತೆ. ಆ ಗ್ಯಾಸಲ್ಲಿ ಏನಾಯಿತು, ಮನುಷ್ಯನ ದೇಹದೊಳಗೆ ಹೋಗ್ಬಿಟ್ಟು ಶ್ರಿಂಕ್ ಆಗ್ತಕ್ಕೆ ಸ್ಟಾರ್ಟ್ ಆಯಿತು. ಹೇಗೆ ಮರ ಒಣಗತ್ತೆ ಹಂಗೆ ಮನುಷ್ಯನ ದೇಹ ಒಣಗತ್ತೆ. ವಯಸ್ಸಾದ ಕಾಲದಲ್ಲಿ ಹೆಂಗೆ ರಿಂಕಲ್ಸ್ ಆಗಿರ್ತಾರೆ ತಾತ ಅಜ್ಜಿಗಳು, ಆ ಥರ ಯೌವನಸ್ಥರು ಆಗ್ಬಿಡ್ತಾರಂತೆ. ಆಗ ಯೋಚನೆ ಮಾಡಿ, ಆಗಿನ ಕಾಲದಲ್ಲಿ 1947 ಇಂಥ ಒಂದು ಬಾಂಬ್ ಅವನು ರೆಡಿ ಮಾಡಿದಾನಂದರೆ, ಇವಾಗ ಎಂಥ ಬಾಂಬ್ ಇರ್ಬೋದು, ಇವಾಗ ಎಂಥ ನ್ಯೂಕ್ಲಿಯರ್ ವೆಪನ್ ಎಂಥ ಮಿಸೈಲ್ ಇರ್ಬೋದು ಅನ್ನೋ ಥರ. ಅಂಥ ಸಫಿಸ್ಟಿಕೇಟೆಡ್ ಬಾಂಬ್ಗಳು, ನೇವಲ್ಲು, ಏರ್ಫೋರ್ಸು, ಎಲ್ಲವನ್ನು ಅವನು ಫುಲ್ ಫೋರ್ಸ್ ಮಾಡಿಟ್ಟಿದ್ದಾನೆ. ಆಗ ದೇವರು ಬರುವಿಕೆ ಬಂದು ಎಂಡಾಗತ್ತೆ, ಈ ಬೆಂಕಿಲೇ ನಾಶ ಆಗತ್ತೆ. ಲೋಕವನ್ನಾಗಲಿ, ಲೋಕದಲ್ಲಿರುವುದನ್ನಾಗಲಿ, ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ, ಇವೆಲ್ಲವುಗಳು ಕಥಿಸಿ ಹೋಗುತ್ತೆ. ಆದರೆ ದೇವರ ಚಿತ್ತವನ್ನು ನೆರವೇರಿಸಲು ಸದಾಕಾಲ ಬದುಕ್ತಾನೆ. ಲೋಕ ಅಂತ್ಯ ಆಗತ್ತೆ. ಬೆಂಕಿಯಿಂದ ಅಂತ್ಯ ಆಗತ್ತೆ. ಸೊ ಈ ಬೆಂಕಿಯಿಂದ ಅಂತ್ಯ ಆಗೋದಕ್ಕೆ ಮುಂಚಿತವಾಗಿ ನೀವೆಲ್ಲ ತಪ್ಪಿಸ್ಕೋಬೇಕಲ್ಲ. ಹೆಂಗೆ ತಪ್ಪಿಸ್ಕೊಳ್ತೀರಾ? ನೀವೊಂದು ಮಿಸೈಲ್ ಕಂಡುಹಿಡಿಬೇಕು, ನೀವೊಂದು ನ್ಯೂಕ್ಲಿಯರ್ ಕಂಡುಹಿಡಿಬೇಕು. 2,500 ಕಿಲೋಮೀಟ್ರ್ ದೂರದಿಂದ ಇರಾನ್ ದೇಶದಿಂದ ಮಿಸೈಲ್ ಬರುತ್ತಂದರೆ, ಇಸ್ರಾಯೇಲ್ ದೇಶಕ್ಕೆ ಅವ್ನು ಟಾರ್ಗೆಟ್ ಮಾಡಬೇಕಾದ್ರೆ, ಇಸ್ರಾಯೇಲ್ ದೇಶದಲ್ಲಿ 500 ಕಿಲೋಮೀಟ್ರ್ ಇರಬೇಕಾದ್ರೆ ಡೂಮು ಅದು ಸ್ಕ್ಯಾನ್ ಮಾಡಿಬಿಡುತ್ತೆ, ಒಂದು ಬಾಂಬ್ ಬರ್ತಾ ಇದೆ ಅಂತೇಳಿ. ಇದೇ ಆಟೋಮೆಟಿಕ್ ಹೋಗ್ಬಿಡುತ್ತೆ. ಇಂಟರ್ಸೆಪ್ಟರ್ ಹೋಗಿ ಆ ಏರಲ್ಲಿ ಅದನ್ನು ಬ್ಲಾಸ್ಟ್ ಮಾಡಿ ಮತ್ತೆ ತುಂಡು ಮಾಡಿ ಹಾಕ್ಬಿಡುತ್ತೆ. ಆಗ ನಮಗೆ ಕವರ್ ಮಾಡೋದು ಯಾವುದು ಅಂದರೆ, ಎಲ್ಲ ಮಿಸೈಲ್ಗಳಿಗಿಂತ, ಎಲ್ಲ ನ್ಯೂಕ್ಲಿಯರ್ ಪವರ್ಗಳಿಗಿಂತ, ವೆಪನ್ಗಳಿಗಿಂತ ಯೇಸುನ ರಕ್ತ ಅನ್ನೋದು ತುಂಬ ಮುಖ್ಯ. ಯೇಸು ರಕ್ತ ಅನ್ನೋದು ತುಂಬ ಮುಖ್ಯ. ಅಲ್ಲಿವರೆಗೆ ರಕ್ತದ ಬಗ್ಗೆ ಅವ್ರಿಗೆ ಏನೂ ಗೊತ್ತೇ ಇರಲಿಲ್ಲ. ದೇ ನೆವರ್ ಇವನ್ ನ್ಯೂ ಅಬೌಟ್ ದ ಪವರ್ ಆಫ್ ದ ಬ್ಲಡ್ ಆಫ್ ಜೀಸಸ್, ಪೀಪಲ್ ಆಫ್ ಇಸ್ರಾಯಲ್. ದೇವರೊಂದು ಸ್ಯಾಂಪಲ್ ಮಾಡಿದ್ರು ಅವ್ರಿಗೆ. ಬನ್ರೋ ರಕ್ತದ ಬಗ್ಗೆ ಹಿಂಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ. ಲೆಟ್ ಅಸ್ ವಿ ಡೂ ಒನ್ ಟೆಸ್ಟ್, ಡೆಮೋ ಮಾಡೋಣ. ನಿಮ್ಮನ್ನೆಲ್ಲ ಬಿಡಿಸ್ಬೇಕು. ನಾನು ಯಾವ ವೆಪನ್ ಯೂಸ್ ಮಾಡಲ್ಲ. ಡೀಲು ನೀನು ಚಾಯ್ ರೆಡಿ ಹಿಡ್ಕೋ, ಮಿಸೈಲ್ ಹಿಡ್ಕೋ, ಕತ್ತಿ ಹಿಡ್ಕೋ, ಕಳಗ ಹಿಡ್ಕೋ, ಎಲ್ಲ ಹಿಡ್ಕೋ. ನನ್ನ ಒಂದೇ ಒಂದು ತೊಟ್ಟು ರಕ್ತ ಬರುತ್ತಿಲ್ಲ ಅಂತ ಹೇಳಿ, ಒನ್ ಬ್ಲಡ್ ಆಫ್ ಒಂದು ತೊಟ್ಟು ರಕ್ತ ತರ್ತೀನಿ ಅಂತ ಹೇಳಿ ಡೆಮೋ ಮಾಡ್ತಾರೆ ದೇವರು. ಅದಕ್ಕೆ ಪ್ಯಾಸಾಕ್ ಅಂತ ಹೇಳ್ತಾರೆ. ಪ್ಯಾಸಾಕ್ ಮೀನ್ಸ್
ಇಟ್ಸ್ ಎ ಡೇ ಆಫ್ ಡೆಲಿವರೆನ್ಸ್. ಅಂದರೆ ಪಸ್ಕಾ ಹಬ್ಬ ಅಂತ ಹೇಳ್ತೀವಿ. Amen. Hallelujah. ಆ ಪಸ್ಕಾ ಹಬ್ಬ ಆಗಿದ್ದಕ್ಕೆ ಜನ 430 ವರ್ಷ ಇದ್ದವರು ಒಂದೇ ಓವರಾಲ್ ನೈಟಲ್ಲಿ ಅವರು ಬಿಡುಗಡೆ ಆಗಿ ಹೊರಗಡೆ ಬಂದ್ಬಿಟ್ರು. ಅವರು ಹೇಗೆ ಬಂದರು? ಆರ್ಮಿ ಇಲ್ಲ, ನೇವಿ ಇಲ್ಲ, ಏರ್ಫೋರ್ಸ್ ಇಲ್ಲ, ವೆಪನ್ ಇಲ್ಲ, ಯಾವ ವಿಧವಾದ ಸೇನೆ ಇಲ್ಲ, ಸೈನಿಕ ಇಲ್ಲ, ಯಾವ ವಿಧವಾದ ಆಯುಧಗಳಿಲ್ಲ, ಏನು ಇರಲಿಲ್ಲ ರೀ, ಏನಿರಲಿಲ್ಲ. ಅಂಥ ಭುಜಬಲ ಪರಾಕ್ರಮದಿಂದ ಹೊರಗಡೆ ಬಂದರು ಅಂದರೆ ಇಟ್ಸ್ ಓನ್ಲಿ ದ ಅಪ್ಲೈ ಆಫ್ ದ ಬ್ಲಡ್ ಆನ್ ದ ಡೋರ್ ಪೋಸ್ಟ್. Hallelujah. ಅವರ ಮನೆ ಬಾಗಿಲುಗಳ ಮೇಲೆ ಅವ್ರ ರಕ್ತವನ್ನು ಪ್ರೋಕ್ಷಿಸಿದ್ರು. ಎಲ್ಲಿವರೆಗೂ ರಕ್ತ ಬೌಲಲ್ಲಿತ್ತು ಅಲ್ಲಿವರೆಗೂ ಅವ್ರಿಗೆ ಬಿಡುಗಡೆ ಆಗಲಿಲ್ಲ. ಯಾವಾಗ ಬೌಲೊಳಗೆ ಅದನ್ನು ಅದ್ದುಬಿಟ್ಟು ತೊಗೊಂಡೋಗಿ ಮನೆ ಬಾಗಿಲ ಮೇಲೆ ಹಾಕಿದ್ರು, ಆ ರಕ್ತ ಹಾಕಿದ ತಕ್ಷಣ ಲಕ್ಷ 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 ಗಟ್ಟಲೆ ಜನ ಎಲ್ಲೆಲ್ಲಿ ರಕ್ತ ಇರಲಿಲ್ಲ ಅಲ್ಲೆಲ್ಲ ಸತ್ತು ಹೋಗ್ತಾರೆ. ಒಂದು ಮನೇಲಿ ಅಪ್ಪ ತಾತ ಸಾಯ್ತಾರೆ, ಗಂಡು ಮಗ ಅವನು, ತಾತನ ಮೊದಲನೇ ಮಗ ಅವನು ಸಾಯ್ತಾನೆ, ಆ ಮಗನ ಮೊಮ್ಮಗ ಅವನು ಸಾಯ್ತಾನೆ, ಅವನ ಮೊಮ್ಮಗ, ಒಂದು ಮನೇಲಿ 4 ಗಂಡು ಮಕ್ಕಳು ಸಾಯ್ತಾರೆ. ಆಗ 70 ಲಕ್ಷ ಜನ ಇದ್ರು ಅಂದರೆ 70 lakhs ಮಲ್ಟಿಪ್ಲೈಡ್ ಬೈ 4 means 2,30,00,000 ಜನ ಸಾಯ್ತಾರೆ. ದೆನ್ ವಾಟ್ ಅಬೌಟ್ ದ ಲ್ಯಾಂಬ್ಸ್? ಕುರಿಗಳೇನು, ಕತ್ತೆಗಳೇನು, ಕುದುರೆಗಳೇನು, ಟ್ರೇಡಿಂಗ್ ಒಂಟೆಗಳೇನು, ಎಲ್ಲ ಪ್ರಾಣಿಗಳು ಸಾಯತ್ತಲ್ಲಿ. ಒಂದೇ ಒಂದು ರಕ್ತ. ಆ ಮಿಸೈಲ್ ಹೇಗಿರ್ಬೋದು ರೀ ಅದು? ರೀ ಶಬ್ದನೇ ಬರಲ್ಲ ರೀ ಮಿಸೈಲಲ್ಲಿ, ಒಂದು ಚಪಳೆ ಬರಲಿ ದೇವ್ರಿಗೆ. Hallelujah. Amen. Thank you, Jesus. Hallelujah. ವರ್ಷಗಟ್ಟಲೆ ಕೂತ್ಕೊಂಡು ರಿಸರ್ಚ್ ಸೆಂಟರ್ ಅವನು ಕಂಡಿಡಿದು ಮಾಡ್ತಾನೆ. ಅಪ್ಪ ಏನಿಲ್ಲ, ಒಂದು ಕುರಿ ಮರಿ ರಕ್ತ ಹಾಕ್ಬೇಕಾದ್ರೆ ಲಕ್ಷಗಟ್ಟಲೆ ಜನ, ಕೋಟಿಗಟ್ಟಲೆ ಜನ ಸಾಯುವಾಗೆ ಅವ್ರು ಮಾಡ್ತಾರೆ. ಆವತ್ತೇ ಗೊತ್ತಾಗುತ್ತೆ ಇಸ್ರಾಯೇಲ್ ಮಕ್ಕಳಿಗೆ, ಓ ಮೈ ಗಾಡ್, ದೇರ್ ಇಸ್ ಸಚ್ ಎ ಪವರ್ ಇನ್ ದ ಬ್ಲಡ್. ಈ ರಕ್ತದಲ್ಲಿ ಇಷ್ಟು ಪವರ್ ಇದೆಯಾ? ಅವಾಗಲೇ ಅವ್ರು ದೇವರಿಗೆ ಸ್ತೋತ್ರ ಮಾಡೋಕ್ಕೆ ಆರಂಭ ಮಾಡ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಆ ಕುರಿ ಮರಿಯ ರಕ್ತ ಅಷ್ಟು ಪವರ್ ಆಗಿರೋದಾದ್ರೆ ಯೇಸುವಿನ ರಕ್ತ ಕಲ್ವಾರಿ ಶಿಲುಬೆಯಲ್ಲಿ ಅದು ಎಷ್ಟು ಪವರ್ಫುಲ್ ಆಗಿರ್ಬೋದು? ಬಂದು ಇಟ್ಸ್ ಅ ಲೀಗಲ್ ವಾಯ್ಸ್ ಆಫ್ ಗಾಡ್. ಅದು ಕಾನೂನಾತ್ಮಕವಾದ ಧ್ವನಿಯಾಗಿದೆ, ಅದು ನ್ಯಾಯದ ಧ್ವನಿಯಾಗಿದೆ. ಇಟ್ಸ್ ಎ ವಾಯ್ಸ್ ಆಫ್ ಜಸ್ಟಿಸ್, ಇಟ್ಸ್ ಅ ಲೀಗಲ್ ವಾಯ್ಸ್ ಆಫ್ ಗಾಡ್, ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ಗಾಡ್. ದೇವ್ರದೇ ಭಾಷೆ ಅದು. God doesn't have language, Sharon. God has only one language, that's a blood. ಆ ರಕ್ತ ಇದೆ. ಆ ರಕ್ತ ಯಾವಾಗ ನೀವು ಮಾತಾಡ್ತೀರಾ, ಆ ರಕ್ತ ಯಾವಾಗ ಧ್ಯಾನಿಸ್ತೀರಾ, ಆ ರಕ್ತ ಯಾವಾಗ ನುಡಿತೀರಾ, ಆ ರಕ್ತ ಯಾವಾಗ ಡಿಕ್ಲರೇಷನ್ ಮಾಡ್ತೀರಾ, ಆ ರಕ್ತ ಮಾಡಬೇಕಾದಲ್ಲ ನಿಮಗೆ ಬಿಡುಗಡೆ ಉಂಟಾಗುತ್ತೆ. ಆ ರಕ್ತ ಬರಬೇಕಾದ್ರೆ ದೇವರು ಅಲ್ಲಿ ಒಂದು ಬಿಡುಗಡೆ ಉಂಟು ಮಾಡ್ತಾರೆ. ಅದಕ್ಕೆ ಆ 30 ಲಕ್ಷ ಮನೆಗಳಲ್ಲಿ ಕೂಡ God wanted to demonstrate what kind of power he has in the blood of the lamb. ಒಂದು ಆರ್ಡಿನರಿ ಕುರಿಮರಿಯಲ್ಲಿ ಏನು ಪವರ್ ಇದೆ ಅನ್ನೋದು ಪ್ರತಾಪರ ಇಸ್ರಾಯೇಲ್ ಮಕ್ಕಳಿಗೆ ದೇವರು ಅವತ್ತು ಜ್ಞಾನೋದಯ ಮಾಡ್ತಾರೆ. Amen. Hallelujah. ವ್ಯತ್ಯಾಸ ಮಾಡ್ತಾರೆ. ರಕ್ತ ಇಲ್ದವನು ಏನಾಗ್ತಾನೆ, ರಕ್ತ ಇರೋನು ಏನಾಗ್ತಾನೆ, ರಕ್ತನ ತಿರಸ್ಕಾರ ಮಾಡಿದವನು ಏನಾಗ್ತಾನೆ, ರಕ್ತನ ಹಚ್ಚಿದವನು ಏನಾಗ್ತಾನೆ. ಅವ್ರು ರಕ್ತ ಹಚ್ಚಬೇಕಾದ್ರೆ ಅಕ್ಕಪಕ್ಕದವ್ರಿಗೆ ಹೇಳಿಡ್ತಾರೆ. ಅಂದರೆ ಅದೊಂಥರ ರೀಜನಲ್ ಪ್ರದೇಶ ಥರ, ಇವ್ರದ್ದೊಂದು ಕೊಳಚೆ ಪ್ರದೇಶ ಥರ ಇರುತ್ತೆ. ಇಟ್ಸ್ ಲೈಕ್ ಎ ಸ್ಲಮ್. ಯಾಕೆ ದೇರ್ ಆಲ್ ಸ್ಲೇವರೀಸ್. ಅವ್ರಿಗೆ ಯಾವುದೇ ಹೆಡ್ ಕ್ವಾರ್ಟರ್ಸ್ಗಳು, ಮನೆಗಳು, ಎಲ್ಲ ಒಂದು ಸುಮ್ಮನೆ ಸಾಧಾರಣ ಹೊಡೆದೋಗಿರೋ ಮನೆಗಳು ಆ ಥರ ಇರುತ್ತೆ. ಈ ಕಡೆ ಬಂದು ಎಲ್ಲ ಮ್ಯಾಜೆಸ್ಟಿ ಪ್ಯಾಲೇಸ್, ನಿಮಗೆ ಲಾಸ್ಟ್ ಟೈಮ್ ತೋರಿಸ್ದೆ. ಇವರೆಲ್ಲ ಬಂದು ಕೇಳ್ತಾರೆ, ಏನಕ್ಕೆ ರಕ್ತ ಹಾಕ್ತಿದ್ದೀರಾ? ಯಾವತ್ತು ಹಾಕ್ತಾರೆ ರಕ್ತ? ದೇವ್ರು ನಮ್ಮನ್ನ ಬಿಡುಗಡೆ ಮಾಡ್ತಾರೆ. ಅವ್ರು ಹೇಳ್ತಾರೆ, 430 ವರ್ಷ ಇಷ್ಟು ಗನ್ನು ತಲ್ವಾರ್ಗಳೆಲ್ಲ ಇಟ್ಕೊಂಡಿದ್ದೀನಿ, ಆವಾಗಲೇ ನಿಮ್ಮ ದೇವ್ರ ಕೈಲಿ ಆಗಲಿಲ್ಲ. ಇವಾಗ ತಲ್ವಾರು ಏನು ಇಲ್ದೇನೆ ಸುಮ್ಮನೆ ತೊಗೊಂಡು ರಕ್ತ ಅಲ್ಲಿ ಹಾಕ್ಬಿಟ್ರೆ ಬಿಡುಗಡೆ ಬಂದ್ಬಿಡತ್ತಾ? ಇಲ್ಲ, ಬಿಡುಗಡೆ ಬರುತ್ತೆ. ಫೇತ್ ಅಕ್ಲಮೇಷನ್ ಏನು ಗೊತ್ತಾ ಕ್ಯಾರನ್ ಅವರೇ? ಬಿಫೋರ್ ಗಾಡ್ ಗೋಯಿಂಗ್ ಟು ಡೂ ಯು ಆರ್ ಡಿಕ್ಲೇರಿಂಗ್. ಗಾಡ್ ಡಿಡ್ ನಾಟ್ ಶೋ ದಮ್ ಡೆಮೋ. ಅವ್ರಿಗೆ ಡೆಮೋ ಮಾಡಲಿಲ್ಲ. ಆದರೆ ದೇವ್ರು ಹೇಳಿದ ತಕ್ಷಣ ಅವ್ರು ನುಡಿಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಯಾವಾಗ ನೀನು ನುಡಿತೀಯಾ ಅದು ನಿಮ್ದಾಗತ್ತದು. ಪ್ರಾರ್ಥನೆ ಮಾಡಿ ಏನೇನು ಕೇಳಿಕೊಳ್ಳುತ್ತೀರಾ ಅವುಗಳನ್ನ ಹೊಂದಿದ್ದೀರಿ ಅಂದ್ರೆ ನಂಬಿರಿ, ಆಗದು ನಿಮ್ಮದಾಗತ್ತೆ. ಭೂಮಿಯ ಮೇಲೆ ಏನನ್ನು ಕಟ್ಟುತ್ತೀರಾ ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ. ಭೂಮಿಯ ಮೇಲೆ ಏನನ್ನು ಬಿಚ್ಚುತ್ತೀರಾ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ. ರಕ್ತ ಅಲ್ಲಿ ಏನು ಹೇಳುತ್ತೆ ಅದನ್ನ ಇಲ್ಲಿ ನೀನು ಹೇಳಬೇಕು. ಅಪ್ಪ ಹೇಳ್ತಾರೆ, ಯಾವ ಮನೆ ಮುಂದೆ ಯಾರು ರೋಡಿ ಬಂದಿರ್ತಾನೆ, ಚಿಕ್ಕ ರೋಡಿ ಅವನು, ಇವನು ದೊಡ್ಡ ರೋಡಿ. ಮಗ ಬಂದು ನಿಂತಿರ್ತಾನೆ. ಮಗ ಹೇಳ್ತಾನೆ, ಅಪ್ಪ ಅವ್ನು ಯಾರೋ ರೌಡಿ ಬಂದ್ಬಿಟ್ಟಿದ್ದಾನೆ, ಅವನು ಹೊಡೆದು ಪುಡಿ ಮಾಡ್ತೇನೆ ನನ್ನ ಮಗನಿಗೆ ಅಂತ ಹೇಳ್ತಾನೆ. ಅಪ್ಪನ ಕೆಪಾಸಿಟಿ ಗೊತ್ತಿರತ್ತೆ ಮಗುಗೆ.
ಮಗು ಹೊರಗಡೆ ಹೋಗಳುತ್ತೆ, ನಮ್ಮ ಅಪ್ಪ ಬಂದ್ರೆ ನಿನ್ನ ಪುಡಿ ಪುಡಿ ಮಾಡ್ಬಿಡ್ತಾನೆ. ಮಗು ಏನು ನೋಡಿರಲ್ಲ, ಅಪ್ಪನ ಮಾತು ಕೇಳಿಸ್ಕೊಳತ್ತೆ. ಅರಿದರ್ ವಿತ್ ಮೀ, ಅಪ್ಪನ ಮಾತು ಕೇಳಿಸ್ಕೊಳತ್ತೆ. ಏಯ್ ಹೋಗೋ, ಅವ್ನು ಯಾವನ್ ನೋಡಿ ನನ್ನ ನಡಿ, ಅವನು ಒಂದು ಪುಡಿ ಪುಡಿ ಮಾಡ್ಬಿಡ್ತೀನಿ ಅವನ್ನ. ಇನ್ನೂ ಪುಡಿ ಮಾಡಿಲ್ಲ, ಮಗು ಹೊರಗಡೆ ಹೋಗ್ಬಿಡುತ್ತೆ. ನಮ್ಮ ಅಪ್ಪ ಬಂದರೆ ನಿನ್ನ ಪುಡಿ ಪುಡಿ ಮಾಡಿ ಚಟ್ನಿ ಮಾಡ್ಬಿಡ್ತಾರೆ ಅಂತ ಹೇಳತ್ತೆ. ಡಿಕ್ಲರೇಷನ್. ಡಿಕ್ಲರೇಷನ್ ಅಂದ್ರೆ ದೇವ್ರು ಹೇಳಿದ್ನ ನೀನು ನುಡಿತೀಯ ಇಲ್ಲಿ. ಭೂಮಿಯ ಮೇಲೆ ಪರಲೋಕದಲ್ಲಿ ದೇವ್ರು ಏನು ನುಡಿತಾ ಇದ್ದಾನೆ, ಭೂಮಿಯ ಮೇಲೆ ಅದು ನೀನು ನುಡಿತೀಯ. ದೇವರಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ. ದೇವ್ರ ಆಶೀರ್ವಾದ ಬರುತ್ತೆ, ಬ್ಲೆಸ್ಸಿಂಗ್ ಆಗತ್ತೆ, ಅದ್ಭುತವಾದ ಕಾರ್ಯ ದೇವ್ರ ಕಾರ್ಯ ಮಾಡ್ತಾರೆ. ಅದಕ್ಕೆ ಆ ಒಂದು ಕಲ್ಚರ್, ಆ ಒಂದು ಸಂಸ್ಕೃತಿ ನಮಗೆ ಬರಬೇಕು. ಯಾವ ಸಂಸ್ಕೃತಿ? ಪರಲೋಕದ ಸಂಸ್ಕೃತಿ. ಯು ಮಸ್ಟ್ ನೀಡ್ ದ ಕಲ್ಚರ್ ಆಫ್ ದ ಹೆವೆನ್. ಕಲ್ಚರ್ ಆಫ್ ದ ಹೆವೆನ್. ಇವಾಗ ನೋಡಿ, ಬ್ರಿಟನ್ ಎಲ್ಲಿದೆ ಇವಾಗ? ಇಂಗ್ಲೆಂಡಲ್ಲಿದೆ ಅಲ್ವಾ? ಆಗ ಇಂಗ್ಲೆಂಡಲ್ಲಿ ಸರ್ಕಾರ ಇತ್ತು, ಇಂಗ್ಲೆಂಡಲ್ಲಿ ಸರ್ಕಾರ ಇತ್ತು, ಇಂಡಿಯಾದಲ್ಲಿ ಆಳ್ವಿಕೆ ಇತ್ತು. ಇಂಡಿಯಾದಲ್ಲಿ ಸರ್ಕಾರ, ಇಂಗ್ಲೆಂಡಲ್ಲಿ ಸರ್ಕಾರ ಇತ್ತು. ವಾಸ್ ಅ ಗವರ್ಮೆಂಟ್ ಇನ್ ದ ಇಂಗ್ಲೆಂಡ್, ಬಟ್ ದ ರೈನಿಂಗ್ ವಾಸ್ ದರ್. ಆಳ್ವಿಕೆ ಅಂತಾರೆ, ಆಳ್ವಿಕೆ ಬಂದು ಇಂಡಿಯಾಲಿತ್ತು. ಬ್ರಿಟಿಷರು ಇಲ್ಲಿ ಆಳ್ವಿಕೆ ಮಾಡಿದ ತಕ್ಷಣ ಇವ್ರಿಗೆಲ್ಲ ಒಂದು ಪವರ್ ಬಂದ್ಬಿಡ್ತು. ಇಂಡಿಯನ್ಸ್ಗೆ ಧೋತಿ ಎಲ್ಲ ತೆಗೆದುಬಿಟ್ರು, ಪಂಚೆ ಎಲ್ಲ ತೆಗೆದುಬಿಟ್ಟು ಏನು ಮಾಡಿಬಿಟ್ರು, ಎಲ್ಲ ಪ್ಯಾಂಟ್ ಶರ್ಟ್ಗಳು ಹಾಕೊಂಡ್ಬಿಟ್ರು. ನಮಸ್ಕಾರ ಅಣ್ಣ, ನಮಸ್ಕಾರ, ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್ ಅಂದ್ಬಿಟ್ರು. ನೋಡಿ, ಕಲ್ಚರ್ ಬಂದ್ಬಿಡ್ತು. ನೋಡಿ, ಆ ಕಲ್ಚರ್ ಬಂದ್ಬಿಡ್ತು. ಆಗ ಒಂದು ದೇಶದ ಕಲ್ಚರು ಆ ಒಳಗೆ ಬಂದ್ಬಿಟ್ರೆ ನಾವು ಹೇಳ್ತೀವಿ, ಆ ಕಲ್ಚರ್ ನಮ್ಗೆ ಬಂದ ತಕ್ಷಣ ನಾವು ಚೇಂಜ್ ಆಗ್ಬಿಟ್ವಿ. ನನ್ನ ಪ್ರಿಯದೇ ಮಕ್ಕಳೇ, ಆಗ ಭೂಮಿಯ ಮೇಲೆ ಆಳ್ವಿಕೆಯಲ್ಲಿ ಇದ್ಮೇಲೆ ಪರಲೋಕದ ಸರ್ಕಾರ ಅಲ್ಲಿದೆ. ಅದೇ ರೀತಿಯೇ ಹೆವೆನಲ್ಲಿ ಅವ್ರ ಸರ್ಕಾರ ನಡೀತಾ ಇದೆ. ಭೂಮಿ ಮೇಲೆ ಪ್ರತಾಪರೇ ನಿಮ್ಮ ಆಳ್ವಿಕೆ ಆಗ್ತಾ ಇರತ್ತೆ. ಅಂದ್ರೆ ನಿಮ್ಮಲ್ಲಿ ಆಳ್ತಾರೋರು ಯಾರು? ಕ್ರಿಸ್ತನ ಆಳ್ತಾ ಇದ್ದಾರೆ. ಇನ್ನು ಕ್ರಿಸ್ತನ ಆಳ್ತಾ, ಇನ್ನು ನೀರು ನಿಮ್ಮ ಸ್ವಂತ ಸ್ವತ್ತಲ್ಲ, ದೇವರು ನಿಮ್ಮ ಒಳಗಿದ್ದಾನೆ ಅಂತ ಹೇಳ್ತಾರೆ. ಅವಾಗ ಆಗ ನಿಮ್ಮಲ್ಲಿ ಇತ್ಕೊಂಡು ಅವ್ರ ರಾಜ್ಯ ಆಳ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಪರಲೋಕದ ಪ್ರಾರ್ಥನೆ ಹೇಳ್ಕೊಡ್ತಾರೆ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ಆಳ್ವಿಕೆ ನಡೆಯೋ ಪ್ರಕಾರ ಭೂಲೋಕದಲ್ಲಿ ಸೋಫಿಯ ಮೂಲಕ ಆಳ್ವಿಕೆ ಉಂಟಾಗಲಿ, ಶಾನನ್ ಮೂಲಕ ಆಳ್ವಿಕೆ ಉಂಟಾಗಲಿ, ಮನೋಜ್ ಮೂಲಕ ಆಳ್ವಿಕೆ ಉಂಟಾಗಲಿ. ಯು ಆರ್ ಟೇಕಿಂಗ್ ದಟ್ ಕಲ್ಚರ್. ಆ ಪರಲೋಕದ ಸಂಸ್ಕೃತಿ ತಗೊಳ್ತಾರೆ. ಹೇಗೆ ಆಳ್ವಿಕೆ ಅನ್ನೋದು ಬ್ರಿಟಿಷ್ ಸರ್ಕಾರ ಇದರೊಳಗೆ ಈ ಇಂಡಿಯಾದೊಳಗೆ ಬಂದ ತಕ್ಷಣ, ಅವರ ಆಳ್ವಿಕೆ ಬಂದಿದ ತಕ್ಷಣ ಕಲ್ಚರ್ ಚೇಂಜ್ ಆಯಿತು, ಡ್ರೆಸ್ಸು ಚೇಂಜ್ ಆಯಿತು, ಅವರ ಮಾಡಸಿ ಚೇಂಜ್ ಆಯಿತು, ಬಿಹೇವಿಯರ್ ಚೇಂಜ್ ಆಯಿತು. ಇವತ್ತು ಇಡೀ ಇಂಡಿಯಾನ ಫುಲ್ಲು ಎಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಪ್ಯಾಂಟ್ ಶರ್ಟ್ ಹಾಕ್ಕೊಟ್ಟು ಕಳ್ಸಿಕೊಟ್ರು ಯಾರು? ಬಟ್ ಇಂಡಿಯಾ ಕಲ್ಚರ್ ಏನಿತ್ತು? ಬರೀ ಧೋತಿ, ಲುಂಗಿ. ಇದು ಯಾರು ಚೇಂಜ್ ಮಾಡಿದ್ದು? ಒಂದು ಆಳ್ವಿಕೆ ಬಂದರೆ ಮನುಷ್ಯ ಚೇಂಜ್ ಆಗೋದು. ಇವತ್ತು ಬ್ರಿಟಿಷ್ ಹೋದ್ರಲ್ಲ, ಪ್ಯಾಂಟ್ ಬಿಚ್ಚಿಬಿಟ್ವಾ, ಮತ್ತೆ ಧೋತಿ ಹಾಕಿದ್ದೀವ. 1947ಗೆ ಇಂಡಿಪೆಂಡೆನ್ಸ್ ಡೇ ಬಂತಲ್ಲ, ಅವತ್ತು ಅಪ್ಪ ನಮ್ಮ ಪ್ಯಾಂಟ್ ಹೋಯ್ತು, ನಮ್ಮ ಧೋತಿ ಬಂತು ಅಂತ ಹಾಕಿದ್ದೀರಾ? ರೀ, ಅವತ್ತಿಂದ ಹಿಡಿದಿದ್ರಿ ಇವತ್ತವರೆಗೂ ಇಡೀ ಇಂಡಿಯಾ ಎಲ್ಲ ಬಂದು ಕಂಪ್ಲೀಟ್ ಕಲ್ಚರೇ ಚೇಂಜ್ ಆಗೋಯ್ತು. ಒಂದು ಫಿಸಿಕಲ್ ಗವರ್ಮೆಂಟ್ ಬಂದ್ರೆ ಇಷ್ಟು ಚೇಂಜ್ ಆಗೋದಾದ್ರೆ, ಪರಲೋಕದ ಗವರ್ಮೆಂಟ್ ನಿಮ್ಮೊಳಗೆ ಬಂದ್ಬಿಟ್ರೆ ನೀವು ಎಷ್ಟು ಚೇಂಜ್ ಆಗ್ತೀರಾ? ಅದಕ್ಕೆ ನಾನು ಹೇಳ್ತೇನೆ, ಒಬ್ಬ ಕ್ರಿಸ್ತನಲ್ಲಿ ಬಂದರೆ ಅವನು ನೂತನ ಸೃಷ್ಟಿ ಆಗ್ತಾನೆ. ಹಳೆಯದೆಲ್ಲ ಹೊರಟೋಗುತ್ತೆ, ಇದೋ ಎಲ್ಲವೂ ಎಲ್ಲ ಹೊಸದಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಎಲ್ಲ ಹೊಸದಾಗಿ ಮಾಡ್ಬಿಡ್ತೀನಿ ಅಂತ. ಗಾಡ್ ವಾಂಟ್ ಟು ಮೇಕ್ ಯು ಎ ಬ್ರ್ಯಾಂಡ್ ನ್ಯೂ ಪರ್ಸನ್. ನಿಮ್ಮ ರಕ್ತ ಚೇಂಜ್ ಆಗತ್ತೆ. ಅದಕ್ಕೆ ಡೆಮೋ ಮಾಡ್ತಾರಲ್ಲಿ. ಆ ರಕ್ತ ಹಾಕಿದ ತಕ್ಷಣ ಏನಾಗುತ್ತೆ, ಇಡೀ ಮನೆ 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 ಮನೆಗಳಲ್ಲಿ ಸಾವುಗಳಾಗ್ಬಿಡುತ್ತೆ. ಎಲ್ಲೆಲ್ಲಿ ರಕ್ತ ಇರುತ್ತೆ ಅಲ್ಲಿ ಸಾವೇ ಆಗಲ್ಲ, ವ್ಯಾಧಿ ಬರಲ್ಲ, ರೋಗ ಬರೋದಿಲ್ಲ, ಆರಾಮಾಗಿ ಹೊರಗಡೆ ಬರ್ತಾರೆ. ಇವರೆಲ್ಲ ಎದುರು ನಡೀತಿರ್ತಾರೆ. ಏನ್ರೋ ನೆನ್ನೆ ತಾನೇ ಮಾತಾಡಿದ್ವಿ, ರಕ್ತ ಚೆನ್ನಾಗಿ ಇದಾಗತ್ತ ನೋಡಿ, ನಮ್ಮನ್ನೆಲ್ಲ ಸಾವಾಗ್ಬಿಟ್ಟಿದೆ. ನಾವಿಗೆ ಹೇಳಿದೆ ರಕ್ತ, ನಾ ಹಚ್ಚಿದೆ ರಕ್ತ. ಸೊ ವೆನ್ ಯು ಅಪ್ಲೈಯಿಂಗ್ ದ ಬ್ಲಡ್, ಇಟ್ ಇಸ್ ಅ ಪಬ್ಲಿಕ್ ಕನ್ಫೆಷನ್. ನೀನು ಸಾರ್ವಜನಿಕವಾಗಿ ಒಪ್ಕೊಳ್ತೀಯ ಅಲ್ಲಿ ಹಾಕ್ಬೇಕಾದ್ರೆ, ಎಸ್ ದಿಸ್ ಬ್ಲಡ್ ಇಸ್ ಮೈನ್, ದಿಸ್ ಬ್ಲಡ್ ಇಸ್ ಮೈ ಲಾರ್ಡ್ಸ್ ಬ್ಲಡ್, ದಿಸ್ ಬ್ಲಡ್ ಇಸ್ ಎ ರಿಡೀಮರ್ ಬ್ಲಡ್. ಈ ರಕ್ತದಲ್ಲಿ ಬಿಡುಗಡೆ ಇದೆ, ಈ ರಕ್ತದಲ್ಲಿ ಸಮಾಧಾನ ಇದೆ. ಆಗ ಹೆವೆನ್ ಕೋರ್ಟ್ ರೂಮ್ ಅಲ್ಲಿ 24 ಗಂಟೆ ನಮ್ಮ ಬಗ್ಗೆ ಮಾತಾಡೋದು ಒಂದೇ ಒಂದು ಅಂದ್ರೆ ರಕ್ತ ಮಾತ್ರ. ಇಟ್ ಇಸ್ ಅ ಹೆವೆನ್ಸ್ ಲೀಗಲ್ ಲ್ಯಾಂಗ್ವೇಜ್. ಪರಲೋಕದ ಕಾನೂನಾತ್ಮಕವಾದ ಧ್ವನಿ ಆಗಿದೆ, ಭಾಷೆ ಆಗಿದೆ. God cannot hear anything. He will hear only the language of the blood of his son.
ಅವ್ರ ಮಗನ ರಕ್ತದ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಹೆವನ್ಸ್ ಲೀಗಲ್ ಲ್ಯಾಂಗ್ವೇಜು ಇಟ್ಸ್ ಅ ಲಿವಿಂಗ್ ವಾಯ್ಸ್ ಆಫ್ ಗಾಡ್. ಸೊ ಬ್ಲಡ್ ಇಸ್ ನಾಟ್ ಮೆಮೊರಿ, ಇಟ್ ಇಸ್ ಆಕ್ಟಿವೇಟೆಡ್ ವಾಯ್ಸ್ ಆಫ್ ಗಾಡ್. Amen. Hallelujah. ಅದನ್ನ ಮೆಮೊರಿ ಅಂತ ಇಲ್ಲ, ಇಟ್ಸ್ ನಾಟ್ ಎ ಮೆಮೊರಿ, ಇಟ್ ಹ್ಯಾಸ್ ಎ ಪವರ್. Yes, Lord. ಆದಿಯಲ್ಲಿ ದೇವರು ಕಾಯಿನ್ ಮತ್ತು ಏಬೆಲ್ನ ರೆಡಿ ಆದ್ಮೇಲೆ ಇಬ್ರು ಕಾಣಿಕೆ ಕೊಟ್ಟ ಮೇಲೆ ಇವನ್ ಕಾಣಿಕೆ ಸ್ವೀಕಾರ ಮಾಡ್ಬಿಡ್ತಾರೆ. ಯಾರ ಕಾಣಿಕೆನ? ಏಬೆಲ್ ಕಾಣಿಕೆನ ಸ್ವೀಕಾರ ಯಾಕೆ ಸ್ವೀಕಾರ ಮಾಡ್ತಾರೆ? ಯಾಕಂದ್ರೆ ಅವನು ರಕ್ತವನ್ನು ತರ್ತಾನೆ ಅಲ್ಲಿ. ಈ ಬ್ರಾಟ್ ದ ಬ್ಲಡ್. ಸೊ ವಾಟ್ ಈಸ್ ಬ್ಲಡ್ ಶೋಸ್? ಬ್ಲಡ್ ಶೋಸ್ ದಟ್ ಯು ಆರ್ ಗಿಲ್ಟಿ. ನೀನು ವಂಚಕ, ನೀನು ಪಾಪಿ, ನೀನು ತಪ್ಪು ಮಾಡಿದ್ಯಾ. ವೆನ್ ಎವರ್ ಯು ಸಿ ದ ಬ್ಲಡ್, ಗಾಡ್ ಹ್ಯಾಸ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್, ವಾಯ್ಸ್ ಆಫ್ ಯುವರ್ ಪ್ಲೇನ್. ಆಗ ಕಾಯಿನ ಆ ರಕ್ತ ತರಲಿಲ್ಲ, ಅದಕ್ಕೆ ಅವನೇನು ಮಾಡ್ತಾನೆ? ಇವನ್ ರಕ್ತನೇ ತೆಗೆದು ಬಿಡ್ತಾನೆ, ಕೊಲೆನೇ ಮಾಡಿಬಿಡ್ತಾನೆ. ಕೊಲೆ ಮಾಡಿ ಏನು ಮಾಡ್ದಂಗೆ ಮನೇಲಿ ಬಂದು ಕೂತ್ಕೊಂಡ್ಬಿಡ್ತಾನೆ. ದೇವ್ರು ಬಂದು ಕಾಯಿನ ಹತ್ರ ಮಾತಾಡ್ತಾನೆ, ನಿಮ್ಮ ತಮ್ಮ ಎಲ್ಲೋ ಅಂತ ಹೇಳ್ತಾರೆ. ಅವ್ನು ಹೇಳ್ತಾನೆ, ನಮ್ಮ ತಮ್ಮ ನನಗೆ ಗೊತ್ತಿರೋದೇ ಎಲ್ಲೋ ಹೊರಗಡೆ ಹೋಗಿದ್ದ ನೋಡಿದವ್ರೆ. ಅದಕ್ಕೆ ಅವ್ರು ಹೇಳ್ತಾನೆ, ಅವನ ಕೊಂದು ಮನೇಲಿ ಬಂದು ಕೂತ್ಕೊಂಡಿದ್ಯಾ ಕಣೋ, ಭೂಮಿ ಅದೋ ಭಾಗದಿಂದ ನಿನ್ನ ತಮ್ಮನ ರಕ್ತ ಮಾತಾಡ್ತಾ ಇದೆ. ನನ್ನ ಪ್ರತೀಕಾರ, ನನ್ನ ಅಣ್ಣ ಸಾಯಿಸ್ಬಿಟ್ಟ, ಅವನ ಸಾಯಿಸು ಅಂತೇಳಿ ಮಾತಾಡುತ್ತೆ. ದೇವರೇ ಹೇಳ್ತಾರೆ. ಆಗ ಬ್ಲಡ್ಡಲ್ಲಿ ಏನಿದೆ? ರಕ್ತದಲ್ಲಿ ಜೀವ ಇದೆ. ಅವನ ಮನುಷ್ಯ ಸತ್ತಿದ್ರು ಕೂಡ ರಕ್ತ ಸಾಯಲ್ಲ. ಯೋಚನೆ ಮಾಡಿ, ಎಷ್ಟು ಮರ್ಡರ್ಗಳಾಗುತ್ತಲ್ಲ, ಆ ರಕ್ತಗಳು ಎಷ್ಟು ಮಾತಾಡ್ಬೋದು ದೇವ್ರ ಹತ್ರ. ರಕ್ತದಲ್ಲಿ ಏನಿದೆ? ಜೀವ ಇದೆ. ಆಗ ಮನುಷ್ಯನ ದೇಹದಲ್ಲಿರುವ ಜೀವ, ಆ ಜೀವ ಯಾವ್ದಲ್ಲಿ ಅಡಗಲ್ಪಟ್ಟಿದೆ? ರಕ್ತ ಎಲ್ಲ ಹೋಗ್ಬಿಟ್ಟು ಏನಾಗ್ಬಿಡುತ್ತೆ? ಜೀವ, ಮನುಷ್ಯ ಸತ್ತೋಗ್ತಾನೆ. ಆಗ ರಕ್ತ ಇದೆ, ರಕ್ತಕ್ಕೆ ಜೀವ ಇದೆ, ಅದನ್ನ ಯಾರು ಸಾಯಿಸಕ್ಕಾಗಲ್ಲ. ಆಗ ನನ್ನ ಪ್ರಿಯ ದೇವ ಮಕ್ಕಳ, ಯೇಸು ಸ್ವಾಮಿ ರಕ್ತ ಪ್ರತೀಕಾರಕ್ಕಾಗಿ ಪ್ರಾರ್ಥನೆ ಮಾಡಲ್ಲ. ದೇವರೇ, ಈ ಮನೆ ರಕ್ಷಿಸು, ಈ ಮಗನ ರಕ್ಷಿಸು, ಇವ್ರನ್ನ ಬಿಡುಗಡೆ ಮಾಡು, ಇವ್ರಿಗೆ ದಯೆ ತೋರಿಸು, ಇವ್ರಿಗೆ ಆಸ್ತಿಗಳು ಕೊಡು ಅಂತ ಹೇಳಿ ಅದು 24 ಗಂಟೆ ಏನು ಮಾಡುತ್ತೆ? ಈ ರಕ್ತ ತಂದೆಯ ಬಲಪಾಶದಲ್ಲಿ ಕೂತ್ಕೊಂಡು ಅದು ಮಾತನಾಡುತ್ತೆ. ಅದಕ್ಕೆ ಪರಲೋಕದಲ್ಲಿ ಆ ರಕ್ತ ಪ್ರತಿದಿನ ನಿಮಗೆ ಕೊಟ್ಟಿರೋ ಒಂದು ಆಯುಧ ಏನು ಗೊತ್ತಾ? ದ ಬಿಗ್ಗೆಸ್ಟ್ ವೆಪನ್ ವಾಟ್ ಗಾಡ್ ಹಸ್ ಗಿವನ್ ಟು ಯು, ಇಟ್ ಇಸ್ ಅ ಬ್ಲೇಡ್ ಆಫ್ ಆರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಬ್ಲೇಡ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತ. ಜರ್ಮನಿ ದೇಶದಲ್ಲಿ ಒಬ್ಬ ಸೋಲ್ಜರು 24 ಗಂಟೆ ಆ ಜಪದ ಪುಸ್ತಕ ಎತ್ಕೊಂಡು ರಕ್ತ ಜಯ, ರಕ್ತ ಜಯ, ರಕ್ತ ಜಯ. ಅದಕ್ಕೆ ಕಮಾಂಡರ್ ಬಂದು ಹೇಳಿದಂತೆ, ನೀ ಯುದ್ಧಕ್ಕೆ ಬಂದಿದ್ಯಾ, ಪ್ರೇಯರ್ಗೆ ಬಂದಿದ್ಯಾ? ನೀನು ಪ್ರೇಯರ್ ಬರಂದ್ರೆ ಹೋಗಿ ಪಾದ್ರಿ ಆಗೋ, ನೀನು ಪಾಸ್ಟರ್ ಆಗೋ. ನೀನು ಇಲ್ಲಿ ಯಾಕೆ ಬಂದಿದ್ಯಾ ಗನ್ ಹಿಡ್ಕೊಂಡು? ರಕ್ತ ಜಯ, ರಕ್ತ ಜಯ, ಯುದ್ಧ ಮಾಡಕ್ಕೆ ಬಂದಿದ್ದೀಯ ಸರ್. ತಿರ್ಗಾ ನೋಡು ರಕ್ತ ಜಯ ಅಂತ ಹೇಳ್ತಿದ್ಯಲ್ಲ. ಬಂದು ಇನ್ನೊಂದು ಸತಿ ಅವ್ನು ಇನ್ನೊಬ್ಬ ದೊಡ್ಡ ಮೇಜರ್ ಕಮಾಂಡರ್ ಬಂದ್ಬಿಟ್ಟ. ದೊಡ್ಡ ಹೋಸ್ಟ್ ನಿಂತಿದ್ದ, ಒಂದು 2-3 ಸಾವಿರ ಜನ ಸೋಲ್ಜರ್ಸ್ ರೋಡಲ್ಲಿ ನಿಂತಿದ್ದಾರೆ, ಎಲ್ಲ ಮಾರ್ಚ್ ನಿಂತಿದ್ದಾರೆ. ಇವನು ಅಲ್ಲಿ ನಿಂತ್ಕೊಂಡು ರಕ್ತ ಜಯ, ರಕ್ತ ಜಯ, ರಕ್ತ ಜಯ ಅಂತ ಅವನು ಬೈಲಿ ನೀನು ಅಂದ್ಬಿಟ್ಟು ಕರೆದ್ಬಿಟ್ಟ. ಅವನೊಬ್ಬ ಯತಿಷ್ಟು, ದೇವನ ನಂಬಲ್ಲ. ಇವನು ರಕ್ತ ಜಯ, ರಕ್ತ ಜಯ ಅಂತ ಇಷ್ಟ. ಹೋಗು, ಆ ಲಾರಿ ಎತ್ಕೊಂಡು ಆ ಕಡೆ ತೊಗೊಂಡೋಗಿ ಸೈಡಲ್ಲಿ ಇಟ್ಬಿಟ್ಟು ಬಾ ಅಂದ. ಸರ್, ನನಗೆ ಲಾರಿ ಓಡ್ಸೋಕ್ಕೆ ಬರಲ್ಲ ಸರ್, ಗನ್ ಮಾತ್ರ ಹೊಡಿತೀರಿ. ರಕ್ತ ಜಯ, ರಕ್ತ ಜಯ. ಮುಚ್ಕೊಂಡು ಹೋಗಿ, ನನ್ನ ಕಮಾಂಡ್ ಇದು, ನೀವು ಹೋಗಿಲ್ಲ ಅಂದರೆ ಕೆಲಸ ತೆಗೆದಾಕ್ಬಿಡ್ತೀನಿ. ಹೋಗ ಲಾರಿ ತೆಗಿ ನೀನು ಅದನ್ನು. ಇಲ್ಲ ಸರ್, ನನಗೆ ಬರೋದಿಲ್ಲ, ಗಾಡಿ ಓಡ್ಸೋಕ್ಕೆ ಇಲ್ಲ, ಹೋಗ್ಬೇಕು ಇವಾಗ, ಇಲ್ಲ ನಿನ್ನ ಕೆಲಸ ನೀನು ಇದು ಮಾಡಿಬಿಡ್ತಾನೆ, ಹೊರಗಡೆ ಕಳಿಸ್ತೀನಿ, ಇಲ್ಲ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನ್ನ ಗದರಿಸ್ತಾರೆ. ಗದರಿಸ ಎಲ್ಲ ಜನ ನಗ್ತಾ ಇರ್ತಾರೆ. ಇವ್ನ ಕಾರು ಲಾರಿನೇ ಓಡ್ಸೋಕೆ ಬರೀ ಹೆಂಗೆ ಓಡ್ಸೋಕೆ ಹೋಗ್ತಾನೆ. ಸರಿ, ಹೋಗಿ ಲಾರಿಲಿ ಕೂತ್ಕೊಳ್ತಾನೆ. ಯೇಸು ರಕ್ತ ಜಯ, ರಕ್ತ ಜಯ, ಅಪ್ಪ ರಕ್ತ ಜಯ ಅಂದ್ಬಿಟ್ಟು ಇಗ್ನಿಷನ್ ಆನ್ ಮಾಡಿ ಹೇಗೆ ಹೋಗ್ಬೇಕು, ಎಲ್ಲಿ ಲೆಫ್ಟ್ ರೈಟ್ ತಗೋ ಎಲ್ಲ ತೊಗೊಂಡೋಗಿ ಗ್ರೌಂಡಲ್ಲಿ ಹೋಗಿ ನಿಲ್ಲಿಸಿ ಅವ್ನು ಬರ್ತಾನೆ. ಬರೋ ಅಷ್ಟೊತ್ತಿಗೆ ಕ್ಯಾಪ್ಟನ್ನು, ಕಮಾಂಡ್ರು ಎಲ್ಲ ಮೊಣಕಾಲಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವನ ನೋಡೋಕ್ಕೆ. ಏನಕ್ಕೆ ಗೊತ್ತಾ? ಆ ಲಾರಿಲಿ ಎಂಜನೇ ಇರಲಿಲ್ಲ. ಲಾರಿಲಿ ಎಂಜನೇ ಇರಲಿಲ್ಲ. ದರ್ ವಾಸ್ ನೋ ಎಂಜನ್ ಇನ್ ದಟ್ ಟ್ರಕ್. ಅದ್ರಲ್ಲಿ ಎಂಜನೇ ಇರಲಿಲ್ಲ ರೀ. ಆದ್ರೆ ರಕ್ತ ಜಯ ಅಂತ ಹೋಗ್ಬೇಕಾದ್ರೆ ಲಾರಿ ಮೂವ್ ಆಗಕ್ಕೆ ಆರೋಪ ಆಗತ್ತೆ. ನೀರು ಯಾವುದಕ್ಕೆ ಆಗಲ್ಲ ಅಂತ ಹೇಳ್ಕೊಂಡು ನೀವು ಕೂತಿದ್ದೀರಾ. ಅದನ್ನ ದೇವರು ಹಾಗೆ ಅವ್ರ ಕೆಲಸ ಮಾಡ್ತಾರೆ. ಅಲ್ಲಿಗೆ ಆ ಇಡೀ ಸೇನೆದಲ್ಲಿ ಇದ್ದಂತೆ ಎಲ್ಲ ಜನ, ಆ ಜರ್ಮನಿ ಇದ್ದವರೆಲ್ಲರೂ ಕೂಡ ಕನ್ವರ್ಟ್ ಆಗಿ ಅವರೆಲ್ಲ ದೇವ್ರ ಮಕ್ಕಳಾದ್ರು. ಇವನು ಅಲ್ಲಿ ಪಾಸ್ಟರ್ ಆಗ್ಬಿಟ್ನಂತೆ ರೀ. ದೇವರಿಂದ ಅಸಾಧ್ಯ ಯಾವುದು ಇಲ್ಲ. ಅದು ನಿನ್ನ ಬಾಯಲ್ಲಿ ಏನ್ ಬರ್ಬೇಕು? ಜಾನ್, ರಕ್ತ ರಕ್ತ ರಕ್ತ. ಬೆಳಗ್ಗೆ ಜನ ರಕ್ತ ಹೇಳಿದ್ದೀರಾ. ಅಲ್ಲಿವರೆಗೆ ಈ ಹುಡುಗನಿಗೆ, ಸೋಲ್ಜರ್ಗೆ ಎಂಜನ್ ಇದೆಯಾ ಅನ್ನೋದು ಗೊತ್ತಿರ್ಲಿಲ್ಲ. ಇವ್ರು ಹಿಂಗೆ ಹೇಳ್ಬೇಕಾದ್ರೆ ಇವನೋಗಿ ಚೆಕ್ ಮಾಡಕ್ ಹೋಗ್ತಾನಲ್ಲಿ. ಇವನೋಗಿ ಚೆಕ್ ಮಾಡ್ಬಿಟ್ಟು ನೋಡ್ಬಿಟ್ಟು ಅಲ್ಲೇ ಕುಸ್ತು ಕೆಳಗೆ ಬಿದ್ದುಬಿಟ್ಟಂತೆ. ದೇವರೇ, ಏನಪ್ಪ ಇದು ಲೀಲೆ ಅಂತ ಹೇಳಿ. ನನ್ನ ಪ್ರಿಯ ಮಕ್ಕಳು, ಏನು ಇಲ್ಲದೆ ಇರುವ ಕಡೆಯಲ್ಲಿ ದೇವರು ಇರುವನಾಗಿ ಹೊರಪಡಿಸ್ಕೊಡ್ತಾನೆ. ಹೇಗೆ ಸೋಲ್ಜರ್ ಹೇಳಿದ ತಕ್ಷಣ ಎಂಜನೇ ಇಲ್ದಿರೋ ಗಾಡಿ ಕೂಡ ಓಡಕ್ಕೆ
ಆರಂಭ ಆಗುತ್ತೆ, ಬ್ರೇಕ್ ಇಲ್ದಿರ ಲಾರಿ ಕೂಡ ಓಡಕ್ಕೆ ಆರಂಭ ಆಗತ್ತೆ. ಸತ್ತು ಹೋದ ಗರ್ಭದಲ್ಲಿ ಒಂದು ಮಗು ಬಂದು ಮಮ್ಮಿ ಗುಡ್ ಮಾರ್ನಿಂಗ್ ಅಂತ ಹೇಳಕ್ಕೂ ರೆಡಿ ಆಗತ್ತೆ. Hallelujah. ಹುಟ್ಟು ಬಿಡ್ತೀರಿ. Amen. ದ ಎಂಟೈರ್ ಸಿಟಿ ವಾಸ್ ಇನ್ ಲಾಫ್ಟರ್. ಇಡೀ ಸಿಟಿನೇ ನಗ್ತಾ ಇದೆ. ಯಾಕೆ? 90 ವರ್ಷದ ಮುದುಕಿಗೆ ಒಂದು ಮಗು ಆಯ್ತಾ? ಹೇಗಯ್ಯ? ಹೌ ಕುಡ್ ಎ ಬ್ಯಾರನ್ ವುಮನ್ ಬೇರ್ ಎ ಬಾಯ್ ಬೇಬಿ ಅಂಡ್ ಹೌ ಶಿಲ್ ಗೋನ್ ಟು ಫೀಡ್ ದಟ್ ಬೇಬಿ ವಿತ್ ಅ ಮಿಲ್ಕ್? ಆ ತಾಯಿ ಮಗುಗೆ ಹೇಗೆ ಹಾಲು ಕುಡ್ಸೋಕ್ಕೆ ಸಾಧ್ಯ? ಹಾಲು ಕ್ರಿಯೇಟ್ ಆಯ್ತು ರೀ ಎದೆಲ್ಲಿ ಆ ಅಮ್ಮನಿಗೆ. ಒಂದು ವೇಳೆ ಅವಳ ಗರ್ಭಕಾಲ ಮುಟ್ಟು ಕಾಲ ಇದ್ದು ಮಗು ಆಗಿದ್ರೆ ಅಪರ ನಾವು ವಯಸ್ಸಿರ್ತದೆ ಮಗು ಆಯ್ತು ಅಂತ ಹೇಳ್ಬೋದಾಗಿದೆ. ಅದಕ್ಕೆ ಅದೆಲ್ಲ ಟ್ರೈ ಮಾಡ್ಬಿಡ್ತಾರೆ ದೇವರು. ಎಲ್ಲ ಟ್ರೈ ಮಾಡಿ ಇನ್ ಕೈಲಿ ಆಗಲ್ವನೋ? ಇಲ್ಲ ದೇವ್ರು ಆಗೋದೇ ಇಲ್ಲ, ತುಂಬ ಕಷ್ಟ ದೇವ್ರೆ. ಹೌದಾ? ಬಿಡು, ನಾ ಮಾಡ್ತೀನಿ ಬಿಡು. ಇಸ್ರೇಲ್ ಮಕ್ಕಳಿಗೆ ಹೇಳ್ತಾರೆ ನಿಮ್ಮ ಬಿಡುಗಡೆ ಮಾಡ್ಬೇಕನೋ? ಹೌದು ದೇವ್ರೆ ಬಿಡುಗಡೆ ಆಗಲ್ಲ ದೇವ್ರೆ, ತುಂಬ ಕಷ್ಟ ಆಗಿದೆ. ಆಗಲ್ವನೋ? ನಾ ಮಾಡ್ತೀನಿ ಬಿಡ. ಪೇತ್ರ ಹೇಳ್ತಾನೆ ದೇವ್ರೆ ಮೀನೇ ಇಲ್ಲ, ಮೀನು ಸಿಕ್ಕಿಲ್ವನೋ? ಇಲ್ಲ ದೇವ್ರೆ ಮಾಡೋಣ ಬಾ ಬಾ. ಯಾವ ಮೀನು ಯಾವುದು ಸಮುದ್ರದ ಹೋದೆ ನೋಡ್ದೇವ್ರೆ, ಇದೇ ಸಮುದ್ರದ. ನೆನೆ ರಾತ್ರಿಯಲ್ಲಿ ಕಷ್ಟಪಟ್ಟಿದ್ದೇವ್ರೆ. ಎಷ್ಟು ಕಷ್ಟಪಟ್ಟಿದ್ದೀನಿ ದೇವ್ರೆ. ತಿಂಗಳಾನ್ಗಟ್ಲೆ ಫಿಶ್ ಇಲ್ಲಪ್ಪ. ಮನೇಲಿ ನೋಡಿದ್ರೆ ಹೋಮ್ ಮಿನಿಸ್ಟ್ರು ಒಂದೇ ಸ್ಟ್ರೈಕ್ ದೇವ್ರೆ, ಕಾಸು ಬೇರೆ ಇಲ್ಲ ಅಡ್ಡ, ಎಲ್ಲ ಕಡೆ ಜಗಳಗಳು. ಯಾಕೆ ಬೇಜಾರಾಗಿದೆಯಾ? ನೀ ದೋಣಿ ಕೊಟ್ಟಿದ್ಯಾ, ಒಡಂಬಡಿಕೆ ಮಾಡ್ಕೊಂಡಿದ್ಯಾ, ಮೀನು ಸಿಕ್ಕಿಲ್ಲ. ರಾತ್ರಿಯೆಲ್ಲ ಕಷ್ಟಪಟ್ಟ. ಹೌದು ದೇವ್ರೆ, ವಾರದ ಕತೆ ಮೀನುಗಳ ಜೊತೆ ಥರ ಆದಂಗೆ ಆಗೋಯ್ತಪ್ಪ. ಏನು ಮಾಡಲಿ? ಈಗ ನಾನು ನಿನ್ನ ಜೊತೆ ಬರ್ತೀನಿ. ವಾರದ ಕತೆ ಯೇಸುನ ಜೊತೆ ಬಾ ನಡಿ. ಅಲ್ಲ ದೇವ್ರಿ, ಇವಾಗ ಮಧ್ಯಾಹ್ನ ಮೀನು ಸಿಕ್ಕತ್ತಾ? ಮೀನು ಹಿಡಿಯೋರೆಲ್ಲ ನೈಟ್ ಹೋಗ್ತಾರೆ. ಅಪ್ಪ ಹೇಳ್ತಾರೆ ನನ್ನ ಲಾಭಂದು ಉಲ್ಟಾ ಇದೆ ಕಣೋ, ನನ್ನ ಲಾಭಂದು ಉಲ್ಟಾ ಇದೆ, ನನ್ನ ನಿಯಮನೇ ಉಲ್ಟಾ ಇದೆ ಕಣೋ. ಯಾಕೆ? ಇಟ್ಸ್ ಎ ಹೆವನ್ಲಿ ಕಲ್ಚರ್, ಇಟ್ಸ್ ನಾಟ್ ಎ ಅರ್ತ್ಲಿ ಕಲ್ಚರ್. ನಾನು ನನ್ನ ಕಲ್ಚರ್ ತೋರಿಸ್ತೀನಿ, ಬಾ ಹೋಗೋಣ. ಬಚ್ಯಾ ರೆಡಿ ಹೋಗೋಣ. ಹೋಗ್ತಾನೆ. ಜನ ಹೇಳ್ತಾರೆ ಈ ಅಪ್ಪನ ಜೊತೆ ಹೋಯ್ತಿ, ಅಪ್ಪ ಪ್ರಸಂಗ ಮಾಡೋನು, ಇವನ ಜೊತೆ ಹೋಯ್ತಿದ್ದೆ ಲೂಸ್ ನನ್ನ ಮಗನೇ. ಅಲ್ಲಿ ಜನ ನಾವು ಮೀನು ಸಿಕ್ಕಿರೋದು ವಾಪಸ್ ಬಂದು ಇದಕ್ಕಿಂತ ದೊಡ್ಡ ಅವಮಾನ ಅನುಭವಿಸ್ತೀಯ ಕಣೋ ನೀನು ಅಂತ ಹೇಳ್ತಾರೆ. ಇಲ್ಲ ಏನೋ ಹೇಳ್ತಾರೆ ಅಪ್ಪ. ಹಳೇದು ಬೋಟ್ ತೊಗೊಂಡು ಹಳೇದು ನೆಟ್ ತೊಗೊಂಡು ಹೋಗ್ತಾನೆ. ಅವ್ನು ಕೇಳ್ತಾನೆ ರೋಡಲ್ಲೆಲ್ಲ, ಅದೇ ನಿನ್ನ ಮೀನು ಹಿಡಿಯೋಕ್ಕೆಲ್ಲ ಬರುತ್ತಾ ಅಪ್ಪ? ನಿನ್ನ ಕಾರ್ಪೆಂಟ್ರಲ್ವಪ್ಪ? ನಾ ಕಾರ್ಪೆಂಟ್ರು, ಫಿಷರ್ಮ್ಯಾನ್ಗೆ ಫಿಷರ್ಮ್ಯಾನು, ಸರ್ವಶಕ್ತನಿಗೆ ಸರ್ವಶಕ್ತ, ಅನಾರೋಗ್ಯಕ್ಕೆ ರೋಗಕ್ಕೆ ನಾ ಎಲ್ರಿಗೂ ಎಲ್ಲವನ್ನ ಆಗ್ತೀನಿ ಕೊಡ. ಐ ಆಮ್ ವಾಟ್ ಐ ಆಮ್. ಇರುವಾತನಾಗಿ. ನಿನಗೆ ಅನಾರೋಗ್ಯ ಇದೆಯಾ? ನಾನು ಡಾಕ್ಟ್ರ್. ನಿನಗೆ ಬಲವಿನ ಆಗಿದೆ, ನಾನು ಆರ್ಮಿ ಮೇಜರ್. ನಿನಗೆ ನೀ ಪೆದ್ದನಾಗಿದೆ, ನಾನು ಟೀಚರ್. ನಿನಗೆ ನೀನು ಸೋಲ್ಜರ್ ಇಲ್ಲದೆ ನಾನು ದೊಡ್ಡ ಆರ್ಮಿಯಾಗಿ ಬರ್ತೀನಿ. ಹೌದು ದೇವ್ರೆ, ಇದೆಲ್ಲ ಆಗತ್ತೆ ದೇವ್ರೆ. ಅಲ್ಲ ಮೀನೇ ಇರಲ್ಲ ದೇವ್ರೆ, ಮಧ್ಯಾಹ್ನ ಅಲ್ವಾ ದೇವ್ರೆ? ವರಿ ಮಾಡಬೇಡ. ನೀನನ್ನು ನಂಬಿದೀಯಾ? ನಿನ್ನ ಜೊತೆ ಬೋಟಲ್ಲಿ ಕೂತಿರೋರು ಯಾರು? ನೀನಪ್ಪ. ಮತ್ತೆ ಸುಮ್ಮನೆ ಆರಾಮಾಗಿ ಕೂತ್ಕೋ. ಹೋಗ್ತಾರೆ ಹಂಗೆ ಡೀಪ್ ಹೋಗ್ಬಿಟ್ಟು ಇಲ್ಲಿ ಹಾಕು ನೀನು ಅಂತ ಹೇಳ್ತಾರೆ. ಅವನೆಲ್ಲ ಹಾಕೋ ಅಷ್ಟೊತ್ತಿಗೆ ಇವ್ರು ಹೋಗ್ಬೇಕಾದ್ರೆ ಎಲ್ಲ ಮೀನುಗಳೆಲ್ಲ ಏಸಿಂದನೇ ಬರ್ತಿರುತ್ತೆ. ಗುಡ್ ಮಾರ್ನಿಂಗ್ ದೇವ್ರೆ, ಗುಡ್ ಮಾರ್ನಿಂಗ್ ದೇವ್ರೆ, ಚೆನ್ನಾಗಿದೆಯಪ್ಪ, ಗುಡ್ ಮಾರ್ನಿಂಗ್ ಅಪ್ಪ, ಗುಡು 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 ಎಲ್ಲ ಆ ಬೋಟಿಂದನೇ ಬರ್ತಾ ಇದೆ. ಬರ್ಲಾ ಏಯ್ ಸುಮ್ಮನೆ ಇರ್ರೋ, ನಾ ಬೋಟ್ ಬಲೆ ಹಾಕೋರ್ಗೂ ಬರಬೇಡ್ರೋ. ಕ್ರಿಯೇಟರ್ ಈಸ್ ಮೂವಿಂಗ್ ಆನ್ ದ ಕ್ರಿಯೇಷನ್. ಸಮುದ್ರವನ್ನೇ ಉಂಟು ಮಾಡಿದ ಸೃಷ್ಟಿಕರ್ತ ಸೃಷ್ಟಿಗಳ ಮೇಲೆ ಹೇ ನಡೀತಾ ಇದ್ದಾರೆ ಅಪ್ಪ. ಹಾಗೆ ನಡ್ಕೊಂಡ್ಬರ್ಬೇಕಾದ್ರೆ ಏನಾಗುತ್ತೆ? ಮೀನುಗಳಿಗೆಲ್ಲ ಖುಷಿ ಆಗುತ್ತೆ. ಕೆಳಗಡೆ ಗಜ 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 ಎಲ್ಲ ಕೆಳಗೆ ಬರುತ್ತೆ ಬೋಟ್ಗಳಿಗೆ. ಯಾಕಂದ್ರೆ ಅಂಥ ಒಂದು ರಲಂ ಬಂದಿರುತ್ತೆ ಪ್ರಿಯ ಮಕ್ಕಳೇ. ದ ಫಸ್ಟ್ ಟೈಮ್ ಗಾಡ್ ಈಸ್ ವಾಕಿಂಗ್ ಆನ್ ದ ಸೀ, ದ ಲಾರ್ಡ್ ಈಸ್ ಮೂವಿಂಗ್ ಆನ್ ದ ಸೇಲ್. ಆ ಒಂದು ಬೋಟ್ ಒಳಗೆ ಹೋಗ್ತಾ ಇದ್ದಾರೆ. ಆ ಸೃಷ್ಟಿಗಳಿಗೆ ಎಷ್ಟು ಖುಷಿ ಆಗಿರಬೇಕು. ಆದರೆ ಸಮುದ್ರ ಕೆಳಗೆ ಏನಾಗ್ತಾ ಇದೆ ಅಂತ ಪೇತ್ರನಿಗೆ ಗೊತ್ತಾಗಲಿಲ್ಲ. ಬಟ್ ಗಾಡ್ ಕ್ಯಾನ್ ಸಿ. ಅಪ್ಪನಿಗೆ ಗೊತ್ತು. ಅಂಜಲ್ ಮೀನುಗಳೆಲ್ಲಿದೆ, ಪಾಂಪ್ಲೆಟ್ ಮೀನುಗಳೆಲ್ಲಿದೆ, ಭೂತಾಯಿ ಮೀನುಗಳೆಲ್ಲೈತೆ. ಅವ್ರು ಸ್ಪಿರಿಟ್ ರಿಲಮಲ್ಲಿ ಸ್ಟಾರ್ಟ್ ಮಾಡ್ತಾರೆ. ವಾಟ್ ಎವರ್ ಡಿಕ್ರಿ ಇನ್ ದ ಹೆವೆನ್, ವೆನ್ ಯು ಡಿಕ್ಲೇರ್ ಇಟ್ ಆನ್ ದ ಅರ್ತ್, ಇಟ್ ವಿಲ್ ಬಿ ಡನ್ ಫಾರ್ ಯು. ಅವ್ರು ಕಟ್ಲೆಟ್ ಬಿಡ್ತಾರೆ. ಎಸ್ ನಮ್ದು ಬಾ ಎಲ್ಲ ಮೀನುಗಳೆಲ್ಲ ಸೇರ್ಕೊಳ್ಳಿ, ಎಲ್ಲ ಸೇರ್ಕೊಳ್ಳಿ, ಬನ್ನಿ ಎಲ್ಲ ಬಂದಾಯ್ತಾ ಸ್ಪಿರಿಟ್ ರಿಲಮ್ ಎಲ್ಲ ಮಾಡ್ತಾರಲ್ಲ ಇವರೆಲ್ಲ. ಸುಮ್ಮನೆ ಇವರೆಲ್ಲ ಮಾತಾಡ್ತಾರೆ. ಇವರು ಅಪ್ಪ ಆತ್ಮದಲ್ಲಿ ಮಾತಾಡ್ತಿರ್ತಾರೆ. ಬಂದ್ರಲ್ಲ ಎಲ್ಲ ಆಯ್ತಾ, ಓಕೆನಾ, ಡನ್. ಏಯ್ ಪೇತ್ರ ಇಲ್ಲ ಹಾಕು. ದೇವ್ರು ಇಲ್ಲಿ ಎಣ್ಣೆನೇ ಹಾಕ್ತೈತೆ ಇವಾಗ ಹಾಕೋ. ಆಗ್ತಾನೆ. ಮೀನು ಎಳಿಯೋಕ್ಕಾಗಲ್ಲ. ಅವ್ನು ಹೇಳ್ತಾನೆ ಏನೋ ಕಲ್ಲಲ್ಲಿ ಸಿಕ್ಕಾಕೊಂಡಿರ್ಬೇಕು.
ಕಲ್ಲಲ್ಲ, ನಿನ್ನ ತಲೆ ಕಲ್ಲಾಗೈತೆ. ನಿನ್ನ ತಲೆ ಬಂದು ರೆವಲ್ಯೂಷನ್ ಆಗಬೇಕು. ಎಳಿ ನೀನು, ಎಳಿಯೋಕ್ಕಾಗ್ತಾಯಿಲ್ಲ. ಆಮೇಲೆ ಎಲ್ಲರೂ ಸೇರಿ ಎಳಿತಾರೆ. ರಾಶಿ ರಾಶಿಯಾಗಿ ಮೀನು ತುಂಬಿಕೊಡತ್ತೆ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿ ಬರನು. ಶಿಲುಬೆಯ ಮೇಲೆ ಬಲಿಯಾದ, ಪಾಪವ ಜಯಿಸಿರುವ. ಶಿಲುಬೆಯ ಮೇಲೆ ಬಲಿಯಾದ, ಪಾಪವ ಜಯಿಸಿರುವ. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿ ಬರನು. ಶಿಲುಬೆಯ ಮೇಲೆ ಬಲಿಯಾದ, ಪಾಪವ ಜಯಿಸಿರುವ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು. ಕೈ ಮೇಲೆ ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ದೇವರೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ದೇವರೇ ಬೆಳಕು
ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ಯಾವ ಕೇಡು ಭಯವಿಲ್ಲ, ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು. Come on. ಪರ್ವತ ಗುಡ್ಡವು ಕದಲಿದರು ನಿನ್ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಅಪ್ಪಿಕೊಂಡೆ. ಪರ್ವತ ಗುಡ್ಡವು ಕದಲಿದರು ನಿನ್ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಅಪ್ಪಿಕೊಂಡೆ. ಪರ್ವತ ಗುಡ್ಡವು ಕದಲಿದರು ನಿನ್ ಕೃಪೆ ಮಾರ್ಪಡದು. ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಅಪ್ಪಿಕೊಂಡೆ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬಳಿ ಬರದು, 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 Come on. ಯಾವ ಕೇಡು ಬಳಿ ಬರದು, ಕೈ ಮೇಲೆ, ಕೈ ಮೇಲೆ. ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು, Hey, ಯಾವ ಕೇಡು ಬಳಿ ಬರದು, hey, ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು, ಯಾವ ಕೇಡು ಬಳಿ ಬರದು.
ಕೈ ಮೇಲೆ ಜೋರಾಗಿ ಲಾಸ್ಟ್ಗೆ